ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ತಪ್ಪದೆ ಹೋಗಿ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಈಗ ನೀವು ನೋಡ್ತಾ ಇರ್ಬೋದು ನನ್ನ ಚಾನಲಲ್ಲಿ ಇವತ್ತು ನಾನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆ 6,000 ಹಣ ಖಾತೆಗಳಿಗೆ ಜಮಾ ಅಂತ ಹೇಳಿ ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೆ. ತುಂಬ ಜನ ಈ ವಿಡಿಯೋಕ್ಕೆ ಕಮೆಂಟ್ ಮಾಡ್ತಾ ಇದ್ದಿದ್ದು, ಸೊ ನಿಮ್ಮ ಪರ್ಟಿಕ್ಯುಲರ್ ಜಿಲ್ಲೆ ಯಾವುದು, ಆ ಜಿಲ್ಲೆಯನ್ನು ಹೆಸರು ಮಾಡಿಬಿಟ್ಟು ನಮ್ಮ ಜಿಲ್ಲೆಗೆ ಹಣ ಜಮಾ ಆಗಿಲ್ಲ ಅಥವಾ ನಮ್ಮ ಜಿಲ್ಲೆಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಕೂಡ ಕೇಳ್ತಾ ಇದ್ದೀರಾ. ಈ ಕಮೆಂಟ್ ಮೂಲಕ ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡೋಣ, ಹಾಗೆ ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹಣ ಬಿಡುಗಡೆ ಆಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಹಾಗೆ ನಿಮಗೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಸಿಗೋದಿಲ್ಲ. ಪೂರ್ತಿ ವಿಡಿಯೋಗಳನ್ನ ನೋಡಿ ಪೂರ್ತಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಈ ಗೃಹಲಕ್ಷ್ಮಿ ಅನ್ನೋದು ಬಹಳ ದೊಡ್ಡ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಉಪಯೋಗವನ್ನು ಪಡ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಒಬ್ರಿಬ್ರು ಅಂತ ಹೇಳಕ್ಕೆ ಬರಲ್ಲ, ತುಂಬ ಜನ ಇದರಿಂದ ಉಪಯೋಗ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಬಿಟ್ಟರೆ ನಮ್ಗೆ ಉಪಯೋಗ ಆಗಿಲ್ಲ ಅನ್ನೋರು ತುಂಬ ಕಡಿಮೆ. ಇಲ್ಲಿ ಈ ಥರ ಹೇಳಿದವರು ಇದ್ದಾರೆ, ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಗೆ ಉಪಯೋಗ ಆಗ್ತಾ ಇಲ್ಲ, ಯೋಜನೆಯನ್ನು ಸ್ಟಾಪ್ ಮಾಡಿ ಅಂತ. ಈ ಯೋಜನೆಯನ್ನು ಸ್ಟಾಪ್ ಮಾಡೋ ಅಂತ ಹೇಳಿದವರು ಕೂಡ ಹಣವನ್ನು ಪ್ರತಿ ತಿಂಗಳು ಪಡ್ಕೊತಾ ಇದ್ದಾರೆ, ಅದರಿಂದ ಉಪಯೋಗವನ್ನು ಕೂಡ ಮಾಡ್ಕೊತಾ ಇದ್ದಾರೆ. ಯಾರು ಕೂಡ ನಮ್ಗೆ ಉಪಯೋಗ ಇಲ್ಲ ಅಂತ ಹೇಳಿದವರು ಬ್ಯಾಂಕಿಗೆ ಹೋಗಿನೋ ಅಥವಾ ಯೋಜನಾ ಕಚೇರಿಗಳಿಗೆ ಹೋಗಿನೋ ಹಾಕಿರುವಂಥ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ಗಳನ್ನು ಸ್ಟಾಪ್ ಕೂಡ ಮಾಡಿಸ್ತಾ ಇಲ್ಲ. ಅದರ ಅರ್ಥ ನಾವು ಅನ್ಕೋಬೇಕು, ಇದರಿಂದ 2,000 ರೂಪಾಯಿ ಅನ್ನೋದು ಈಗಿನ ಇದಕ್ಕೆ ವೆರಿ ಬಿಗ್ ಅಮೌಂಟ್ ಅಂತಲೇ ಹೇಳ್ಬೋದು. ಸ್ವಂತ ಖರ್ಚುಗಳಿಗಾಗಿರ್ಬೋದು, ತರಕಾರಿಗಳಿಗಾಗಿರ್ಬೋದು, ಅಥವಾ ಮಕ್ಕಳು ಟ್ಯೂಷನ್ ಫೀಸ್ಗಾಗಿರ್ಬೋದು, ಅಥವಾ ಅವರ ಮೆಡಿಸಿನ್ ಖರ್ಚುಗಳಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆದರೆ ಒಂದಿಷ್ಟು ಜನ ಅಂದರೆ ನಾವು ಹೇಳಿದರೆ 100ಅಲ್ಲಿ 90% ಜನ ಉಪಯೋಗ ಆಗಿದೆ ಅನ್ನೋದ ಬಿಟ್ಟರೆ 10% ಜನನೂ ಉಪಯೋಗ ಆಗಿರುತ್ತೆ ಅವರಿಗೆ. ಸುಮ್ಮನೆ ಮೇಲ್ನೋಟಕ್ಕೆ ಅಂತ ನಾವೇನು ಹೇಳ್ತೀನಿ, ಅಲ್ಲಿ ನಮಗೆ ಉಪಯೋಗ ಇಲ್ಲ, ಯೋಜನೆಯನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳೋರೆ ಜಾಸ್ತಿ. ಸೊ ಅವರನ್ನು ಹೊರತುಪಡಿಸಿದರೆ ಅವು ಈಗ 90% ಜನಕ್ಕೆ ತುಂಬ ಕೆಲಸಕ್ಕೆ ಉಪಯೋಗ ಆಗ್ತಾ ಇದೆ. ಒಂದು ತರಕಾರಿ ತರಕ್ಕಾಗಲಿ, ಅಥವಾ ಅವರಿಗೇನೋ ಚಿಕ್ಕ ಪುಟ್ಟ ಶಾಪಿಂಗಿಗಾಗಿರ್ಬೋದು, ಅಥವಾ ಮಕ್ಕಳು ಟ್ಯೂಷನ್ ಫೀಸ್ಗಾಗಿರ್ಬೋದು, ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಉಪಯೋಗ ಆಗ್ತಾ ಇದೆ ಅಂತಲೇ ಹೇಳ್ತೀನಿ. ತುಂಬ ಜನ ಅದನ್ನೇ ಕಮೆಂಟ್ ಮಾಡುವಂಥದ್ದು. ಸೊ ನಮ್ಗೆ ಉಪಯೋಗ ಆಗಿದೆ, ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ. ಸೊ ಇವೆರಡನ್ನೂ ಒಟ್ಟಿಗೆ ಕ್ಯಾಲ್ಕುಲೇಟ್ ಮಾಡೋದಾದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗ ಬಿಟ್ಟರೆ ಸೊ ಉಪಯೋಗ ಇಲ್ಲ ಅನ್ನೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಈಗ 2,000 ರೂಪಾಯಿ ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೆ ಅಂದರೆ ಈಗಾಗಲೇ ಇಷ್ಟು ಟೈಮ್ ಕೊಡ್ತಾ ಇದೆ. ಇದರಿಂದ ಸರ್ಕಾರದಿಂದ ಬಂದಿರುವಂಥ ಹಣದಿಂದ ಯಾರು ದುಡ್ಡನ್ನ ವೇಸ್ಟ್ ಮಾಡಿನೋ ಅಥವಾ ದಾನ ಧರ್ಮ ಮಾಡಿ ಖಂಡಿತ ಇಲ್ಲ ಅಂತ ನಾನು ಹೇಳ್ತೀನಿ. ಅದನ್ನ ಉಪಯೋಗವನ್ನು 1,000 ರೂಪಾಯಿನಾದ್ರು ಖರ್ಚು ಮಾಡ್ತಾರೆ. ಅಕಸ್ಮಾತ್ ಖರ್ಚು ಮಾಡಿಲ್ಲ ಅಂದ್ರೆ ಅಕೌಂಟಲ್ಲಿ ಕೂಡ ಅದನ್ನು ಹಾಗೇನೆ ಜಮಾ ಮಾಡಿ ಇಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೋಣ. ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆ 6,000 ಹಣ ಖಾತೆಗೆ ಜಮಾ ಆಗುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೆ ಈ ಹಿಂದಿನ ವಿಡಿಯೋದಲ್ಲಿ. ತುಂಬ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ. ಅದರಲ್ಲಿ ಇನ್ನು ಕೆಲವರಿಗೆ ಏನಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ. ಇಲ್ಲಿ ಯಾರ್ಯಾರಿಗೆ ಜಮಾ ಆಗಿಲ್ಲ ಅಂತ ನೋಡಿದ್ರೆ ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಜಿಲ್ಲೆಗಳನ್ನ ಹೇಳಕ್ ಬರಲ್ಲ. ಯಾಕಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಎಷ್ಟೋ ಜನಕ್ಕೆ ಲಕ್ಷಾಂತರ ಜನಗಳಿಗೆ ಹಣ ಬರೋದು ಪೆಂಡಿಂಗ್ ಇದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಬ್ರಿಬ್ರಿಗೆ ನಾವು ಹಣ ಬಂದಿದೆ, ಒಬ್ರಿಬ್ರಿಗೆ ಹಣ ಬಂದಿಲ್ಲ ಅಂತ ನಾವು ಮೆನ್ಷನ್ ಮಾಡೋಕ್ಕಾಗಲ್ಲ. ಕೋಟ್ಯಾಂತರ ಜನರಲ್ಲಿ ಇಲ್ಲಿ ಎಲ್ಲೋ ಇಷ್ಟು ಜನರಿಗೆ ಹಣ ಬಂದಿದೆ ಬಿಟ್ಟರೆ ಮತ್ತೆಲ್ಲರಿಗೂ ಕೂಡ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು. ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆ 6,000 ಹಣ ಬಿಡುಗಡೆ ಮಾಡೋದಿದೆ. ಇಲ್ಲಿ 6,000 ಹಣಗಳ ಬಿಡುಗಡೆ ಆಗಿದೆಯಾ ಅಂದರೆ ಖಂಡಿತ ಇಲ್ಲ. ಇದನ್ನು ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತೊಗೊತಾ ಇದೆಯೋ ಅಥವಾ ಸೀರಿಯಸ್ ಆಗಿ ತೊಗೊತಾ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಬರುವ ಎಲೆಕ್ಷನಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಜನ ವೋಟ್ ಹಾಕೋಕ್ಕೂ ಕೂಡ ಯೋಚನೆಯನ್ನು ಮಾಡ್ತಾರೆ. ನೀವು ನೋಡ್ಬೋದು ತಮಿಳ್ನಾಡಲ್ಲಿ ಮೊನ್ನೆ ಬಂದಿರುವಂತಹ ನಾವು ಏನು ಹೇಳ್ತೀವಿ ನಿಮ್ಗೆ ಗೊತ್ತಿದೆ, ಎಲೆಕ್ಷನಲ್ಲಿ ಹೇಗೆ ವಿನ್ ಆದರು ಅಂತ. ಸೊ ಒಂದು ಫಿಲಮ್ ಇಂಡಸ್ಟ್ರಿಯಲ್ಲಿರುವವರು ಹೇಗೆ ವಿನ್ ಆದರು ಅಂತ ನಾವು ನಿಜವಾಗ್ಲೂ ಖುಷಿ ಪಡಬೇಕಾಗತ್ತೆ. ಯಾಕಂದರೆ ಅವರು ತಂದಿರುವಂತಹ ಯೋಜನೆಗಳಾಗಿರ್ಬೋದು, ಸ್ಕೀಮ್ಗಳಾಗಿರ್ಬೋದು, ಅದರಂತೂ ಕೆಲವೊಂದಂತೂ ತುಂಬಾ ಚೆನ್ನಾಗಿದೆ. ಅದನ್ನು ಪ್ರತಿ ತಿಂಗಳು ಕೊಡ್ಕೊತ ಹೋದರೆ ನೆಕ್ಸ್ಟ್ ಬರೋಂಥ ಏನು ನಾವು ಎಲೆಕ್ಷನಲ್ಲಿ ಖಂಡಿತ ವಿನ್ ಆಗ್ತೀವಿ. ಅದೇ ಕಾಂಗ್ರೆಸ್ ಸರ್ಕಾರನೂ ಕೂಡ ಅದೇ ರೀತಿಯಾಗಿ
ಪ್ರತಿ ತಿಂಗಳು ಹಣವನ್ನು ಕೊಡ್ತಾ ಇದ್ರೆ ಇದರಿಂದ ಸಹಾಯ ಆಗಿದೆ ವಿನಃ ಅನಾನುಕೂಲ ಅಂತೂ ಖಂಡಿತ ಆಗಿಲ್ಲ. ಸೊ ಪ್ರತಿ ತಿಂಗಳಿಗೊಮ್ಮೆ 2,000 ರೂಪಾಯಿ ಹಾಕ್ತಾ ಇದ್ದು, ಸೊ ಈಗ ನೋಡ್ಬೋದು 2 ತಿಂಗಳಾದರೂ ಹಾಕಲ್ಲ, 3 ತಿಂಗಳಾದರೂ ಹಾಕಲ್ಲ ಅಂತ ಮಾಡಿದ್ರೆ ಜನರಿಗೂ ಕೂಡ ಅದ್ರ ಬಗ್ಗೆ ಒಂದು ಬೇಜಾರು ಬರುತ್ತೆ. ಅಯ್ಯೋ ನಾವು ಯಾಕೆ ವೋಟ್ ಹಾಕಬೇಕು ಅನ್ನೋದು ಒಂದು ನೆಗ್ಲಿಜೆನ್ಸಿ ಕೂಡ ಬರುತ್ತೆ. ಇದು ನನ್ನ ಒಪಿನಿಯನ್, ಪರ್ಸ್ನಲ್ ಆಗಿ ನಾನು ಅದು ಹೇಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಒಪಿನಿಯನ್ ಇದೇ ಆಗಿರಬೇಕು ಅಥವಾ ಇದೇ ಇದೆ ಅಂತ ನಾನು ಹೇಳಕ್ ಹೋಗಲ್ಲ. ಈಗ ನೋಡಿದರೆ ಸರ್ಕಾರ ಪ್ರತಿ ತಿಂಗಳು ಹಣವನ್ನು ಹಾಕ್ತಾ ಇಲ್ಲ. ಒಟ್ಟಿಗೆ 6,000 ಹಣವನ್ನು ಕೂಡ ಜಮಾ ಮಾಡಿಲ್ಲ, 2,000 ಹಣವನ್ನು ಅಷ್ಟೇ ಜಮಾ ಮಾಡಿದ್ದಾರೆ. ಅದನ್ನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಇವತ್ತು 6,000 ಅಂದ ತಕ್ಷಣ ಇವತ್ತೇ 6,000 ಎಲ್ಲರಿಗೂ ಬಂದಿರಲ್ಲ. ಇವತ್ತು 2,000 ಕೊಟ್ಟಿರ್ತಾರೆ ಅಂದರೆ ಇನ್ನೊಂದು 2 ದಿನನೋ ಒಂದು ವಾರ ಆದಮೇಲೆ ಮತ್ತೆ 2,000, ಮತ್ತೆ ಇನ್ನೊಂದು ವಾರನೋ 2 ದಿನ ಆದಮೇಲೆ ಮತ್ತೆ 2,000, ಒಟ್ಟಾರೆಯಾಗಿ 6,000 ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕಾಗಿರೋದು. ಈ ರೀತಿಯಾಗಿ ಹಣವನ್ನು ಜಮಾ ಮಾಡ್ತಾ ಹೋಗುತ್ತೆ ರಾಜ್ಯ ಸರ್ಕಾರ. ಇದು ನಿಮಗೆ ನೆನಪಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಯಾಕೆ ಅಂದರೆ ಒಬ್ರೊಬ್ರಿಗೆ ಒಂದೊಂದು ರೀತಿ ಹಣ ಬಂದಿರುತ್ತೆ, ಒಬ್ರೊಬ್ರಿಗೆ ಹಣ ಬಂದಿರಲ್ಲ, ಒಬ್ರೊಬ್ರಿಗೆ ಹಣ ಬರೋದು ಲೇಟ್ ಆಗಿರ್ಬೋದು. ಈ ಒಂದು ಕಾರಣ ನಿಮಗೆ ಕ್ಲಾರಿಟಿ ಗೊತ್ತಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ವಿಚಾರವನ್ನು ಹೇಳ್ತೀನಿ. ಈಗ ಗೃಹಲಕ್ಷ್ಮಿ ಯೋಜನೆ 6,000 ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ. ಸೊ ಪರ್ಟಿಕ್ಯುಲರ್ ಆಗಿ 2,000 ಹಣವಷ್ಟೇ ಬಂದಿದೆ. ನೀವು ನನ್ನ ವಿಡಿಯೋವನ್ನು ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ, ನಿಮಗೆ ಯಾವ ಕಂತಿನ ಹಣ ಜಮಾ ಆಗಿದೆ, ಹಾಗೆ ಎಷ್ಟು ಹಣ ಜಮಾ ಬಂದಿದೆ ಅನ್ನೋದು ಒಂದು ಕಮೆಂಟ್ ಮಾಡಿ. ಯಾಕಂದರೆ ಸೊ ಬೇರೆ ವಿಡಿಯೋ ನೋಡ್ತಾ ಇದ್ದವರಿಗೆ ಒಂದು ಐಡಿಯಾ ಸಿಗುತ್ತೆ, ಒಂದು ಇನ್ಫಾರ್ಮೇಷನ್ ನಿಮ್ಮ ಕಡೆಯಿಂದ ಕೂಡ ಸಿಕ್ಕೋ ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕಮೆಂಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಾನು ಮೊನ್ನೆ ಒಂದು ವಿಡಿಯೋನ ಹಾಕಿದಾಗ ಅದರಲ್ಲಿ ನಾನು ಮಾಂಗಲ್ಯ ಚೈನ್ದು ವಿಡಿಯೋನ ಹಾಕಿದ್ದೆ. ತುಂಬ ಜನ ಕೇಳ್ತಾ ಇದ್ರಿ, ಸೊ ನಿಮ್ಮಮ್ಮನ ಮಾಂಗಲ್ಯ ಚೈನ್ ನೀವು ಯಾಕೆ ವೇರ್ ಮಾಡಿದ್ದೀರಾ ಅಂತ. ಅದ್ರ ಬಗ್ಗೆ ನಾನು ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲೇ ಕೊಟ್ಬಿಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ತೀನಿ. ಏನಂದರೆ ಅದು 35 ಗ್ರಾಮಲ್ಲಿರುವಂಥ 2 ಎಳೆ ಮಾಂಗಲ್ಯ ಚೈನು. ಆ ಮಾಂಗಲ್ಯ ಚೈನ್ ಏನಂದರೆ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಈಗಿನ ಗೋಲ್ಡ್ ರೇಟ್ ಅಂತೂ ತುಂಬ ಜಾಸ್ತಿ ಇರೋದ್ರಿಂದ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದೊಂದು ಕಾರಣಕ್ಕೋಸ್ಕರ ನಾನು ತೋರಿಸಿರುವಂಥದ್ದು. ಸೊ ನಿಮ್ಮಮ್ಮನ ಮಾಂಗಲ್ಯ ಚೈನ್ ನೀವು ಹೇಗೆ ಹಾಕಿದ್ರಿ ಅಂತ ಕೇಳಿದ್ರೆ ಅದರಲ್ಲಿ ಚೈನ್ ಮಾತ್ರ ಇದೆ, ಯಾವುದೇ ರೀತಿಯಾಗಿ ತಾಳಿ ಇಲ್ಲ. ಸೊ ನಮ್ಮಪ್ಪ ಆಲ್ರೆಡಿ ತೀರೋಗಿದ್ದಾರೆ. ಸೊ ಇದನ್ನು ನಾನು ನಿಮಗೆ ಅರ್ಥ ಮಾಡಿಸಿದ್ದೀನಿ, ಮೆಸೇಜಲ್ಲೂ ಕೂಡ ಕಮೆಂಟ್ ಮಾಡಿದ್ದೀನಿ. ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ಅಂದರೆ ಕ್ಲಾರಿಟಿಯಾಗಿ ತೋರಿಸ್ತಾ ಇರ್ತೀನಿ. ಇದನ್ನು ನಾವು ಹೊಸದಾಗಿ ಮಾಡಿಸಿರುವಂಥ ಚೈನನ್ನು ನಾನು ನಿಮಗೆ ವೇರ್ ಮಾಡಿ ತೋರಿಸಿರೋದು. ಸುಮ್ಮನೆ ಕಮೆಂಟ್ ಬಾಕ್ಸ್ ಫ್ರೀ ಇದೆ ಅಂತ ಕಮೆಂಟ್ ಮಾಡೋದಲ್ಲ, ಮಾಡಬೇಕಾದ್ರೆ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.